ಮಂಡ್ಯದಲ್ಲಿ ಒಂದ್ ಕಡೆ ಡಿಕೆ ಶಿವಕುಮಾರ್ ಅವರ ನಾಯಕತ್ವದ ಚರ್ಚೆ ಆಗ್ತಾ ಇದ್ರೆ ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರ ಮುಡಾ ಹಗರಣಕ್ಕೆ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಮುಡಾ ಹಗರಣಕ್ಕೆ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಸಿಎಂ ಕುಟುಂಬಕ್ಕೆ ಲೋಕಾಯುಕ್ತರಿಂದ ಈಗಾಗಲೇ ಕ್ಲೀನ್ ಚೀಟ್ ಕೂಡ ಸಿಕ್ಕಿತ್ತು. ಮುಡಾ ತನಿಖೆಯಲ್ಲಿ ಅಧಿಕಾರಿಗಳಿಂದಲೇ ಲೋಪ ಆರೋಪ ಕೇಳಿ ಬರ್ತಾ ಇದೆ. ಅಧಿಕಾರಿಗಳ ಲೋಪ ಇದೆ ಅಂತ ವರದಿಯಲ್ಲಿ ಉಲ್ಲೇಖ ಕೂಡ ಆಗಿದೆ. ತನಿಖೆ ವೇಳೆ ಹಲವು ರಾಜಕಾರಣಿಗಳ ಹೇಳಿಕೆ ಕೂಡ ದಾಖಲಾಗಿದೆ. ಮುಡಾ ಹಗರಣಕ್ಕೆ ಮತ್ತೊಂದು ಬಿಗ್ ಟ್ವಿಸ್ಟ್. ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನ ಮೂಡಿಸಿದಂತ ಹಗರಣ ಇದು. ಸಿಎಂ ಕುಟುಂಬಕ್ಕೆ ಈಗಾಗಲೇ ಕ್ಲೀನ್ ಚೀಟ್ ಕೂಡ ಸಿಕ್ಕಿತ್ತು. ಈಗ ಅಧಿಕಾರಿಗಳಿಗೆ ತಲೆನೋವು ಅಂತಾನೆ ಹೇಳಬಹುದು. ಇನ್ನು ಮುಡಾ ಸೈಟ್ ಹಂಚಿಕೆ ಪ್ರಕರಣದಲ್ಲಿ ಲೋಕ ವರದಿಯನ್ನ ಕೂಡ ಸಲ್ಲಿಕೆ ಮಾಡಿತ್ತು. ಈ ವಿಚಾರದಲ್ಲಿ ಈ ಹಿಂದೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕ್ಲೀನ್ ಚೀಟ್ ಸಿಕ್ಕಿತ್ತು, ಕುಟುಂಬದವರ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಕೂಡ ಹೇಳಿತ್ತು. ಈಗ ಈ ವಿಚಾರದಲ್ಲಿ ಅಧಿಕಾರಿಗಳಿಗೆ ತಲೆನೋವು ಶುರುವಾಗಿದೆ. ಪ್ರಮುಖವಾಗಿ ಅಂದಿನ ಡಿಸಿ ಕುಮಾರ್ ನಾಯಕ್, ತಹಶೀಲ್ದಾರ್ ಮಾಳಿಗೆ ಶಂಕರ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಮುಂದುವರೆದು ಆರ್ಐ ಸಿದ್ದಪ್ಪಾಜಿ, ಭೂಮಾಪಕ ಶಂಕರಪ್ಪರಿಂದ ಕೂಡ ಲೋಪ ಆಗಿದೆ ಎನ್ನಲಾಗ್ತಾ ಇದೆ. ಅಂದಿನ ಅಧಿಕಾರಿಗಳ ತಪ್ಪಿನ ಬಗ್ಗೆ ಲೋಕಾಯುಕ್ತದಲ್ಲಿ ವರದಿಯಲ್ಲಿ ಅಂದ್ರೆ ಅವರು ಪ್ರಮುಖವಾಗಿ ರಿಪೋರ್ಟ್ ಸಲ್ಲಿಸಿದ್ರಲ್ಲ, ಅದರಲ್ಲಿ ಉಲ್ಲೇಖ ಆಗಿರೋದು ಮುಡಾ ಸೈಟ್ಗೆ ಅರ್ಜಿ ಹಾಕಿದವರು, ಭೂಮಿ ಕೊಂಡವರಲ್ಲಿ ಯಾವುದೇ ತಪ್ಪಿಲ್ಲ, ಆದ್ರೆ ಆ ಕೆಲಸಗಳನ್ನ ಮಾಡ್ಕೊಟ್ಟಿದಾರಲ್ಲ ಅಧಿಕಾರಿಗಳು, ಅವ್ರದ್ದು ತಪ್ಪು ಅಂತ ಉಲ್ಲೇಖ ಆಗಿರೋದು ವರದಿಯಲ್ಲಿ. ಇನ್ನು ಮುಡಾ ಸೈಟ್ ಹಂಚಿಕೆ ವಿಚಾರದಲ್ಲಿ ಕೆಲವೊಂದಷ್ಟು ಲೋಕಾಯುಕ್ತರು, ಲೋಕ ಪೊಲೀಸರು ವರದಿಯನ್ನ ಸಲ್ಲಿಕೆ ಮಾಡಿದ್ರು. ಆ ಸಂದರ್ಭದಲ್ಲಿ ಡಿಸಿ ಆಗಿದ್ದವರು ಜೊತೆಗೆ ಕೆಲವೊಂದಷ್ಟು ಹೆಸರುಗಳು ತಳುಕು ಹಾಕೊಳ್ತಾ ಇದೆ. ಅಂದ್ರೆ ಸಿಎಂ ಕುಟುಂಬಸ್ಥರ ತಪ್ಪು ಏನಿಲ್ಲ, ಅಂದಿನ ಅಧಿಕಾರಿಗಳ ತಪ್ಪಿದೆ. ಹಾಗೆ ಮುಡಾ ಸೈಟ್ಗೆ ಅರ್ಜಿ ಹಾಕಿದ್ರಲ್ಲ ನಮ್ಗೆ ಸೈಟ್ ಬೇಕು ಅಂತ, ಅಥವಾ ಕೊಂಡುಕೊಂಡವರಿದಾರಲ್ಲ ಅವ್ರದ್ದು ಯಾವ ತಪ್ಪು ಇಲ್ಲ, ಆದ್ರೆ ಈ ಕೆಲಸಗಳನ್ನ ಮಾಡ್ಕೊಟ್ಟಿದಾರಲ್ಲ ಅಧಿಕಾರಿಗಳು, ಅವ್ರದ್ದು ತಪ್ಪಿರೋದು ಅಂತ ಪ್ರಮುಖವಾಗಿ ಲೋಕ ಪೊಲೀಸರು ಉಲ್ಲೇಖವನ್ನ ಮಾಡಿರೋದು. ಅಂದ್ರೆ ಪ್ರತಿದಿನವೂ ಕೂಡ ಮುಡಾ ಕೇಸ್ ಹಗರಣ ತಳುಕು ಹಾಕೊಳ್ತಾ ಇದ್ದಂತೆ ಉದ್ಯಮಿಗಳಾಗಿರ್ಲಿ ಅಥವಾ ಎಸ್ಟೇಟ್ ಉದ್ಯಮಿಗಳಾಗಿರ್ಬಹುದು, ರಿಯಲ್ ಎಸ್ಟೇಟ್ ಉದ್ಯಮಿಗಳಾಗಿರ್ಬಹುದು, ಬಿಸ್ನೆಸ್ ಮ್ಯಾನ್ಗಳು, ಇವರ ಹೆಸರುಗಳೇ ತಳುಕು ಹಾಕೊಳ್ತಾ ಇರೋದು. ಕೆಸರೆ ಗ್ರಾಮದ ಸರ್ವೆ ನಂಬರ್ 464ರ 3.16 ಎಕರೆ ಈ ಭೂಮಿಯಿಂದ ಅನ್ಯಕೃತ ಆಗಿದೆ ಅಂತ ಅನ್ಯಕೃತ ಮಾಡುವಾಗ ಅಧಿಕಾರಿಗಳಿಂದ ತಪ್ಪು ವರದಿ ಕೂಡ ಆಗಿದೆ. ಇನ್ನು ದೇವನೂರು ಬಡಾವಣೆಯ 3ನೇ ಹಂತ ರಚನೆಗೆ ಭೂಮಿ ಅಭಿವೃದ್ಧಿ ಮಾಡಲಾಗಿತ್ತಂತೆ. ಆದರೂ ಕೂಡ ಸ್ಥಳ ಮಹಜರು ಮಾಡದೆ ಕೆಲವೊಂದಷ್ಟು ರಿಪೋರ್ಟ್ ಅನ್ನ ಮಾಡಿದ್ದಾರೆ, ಅದು ತಪ್ಪು. ಅಧಿಕಾರಿಗಳ ವರದಿ ಬಗ್ಗೆ ಲೋಕಾಯುಕ್ತ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಹೀಗಂತ. ಇನ್ನು ಪ್ರಮುಖವಾಗಿ ಕೆಸರೆ ಗ್ರಾಮದ ಸರ್ವೆ ನಂಬರ್ನಲ್ಲಿ ಭೂಮಿ ಅನ್ಯಕ್ರಾಂತ ಅಂತ ಹೇಳಿದ್ರೆ ಭೂಮಿಯನ್ನ ಬೇರೆಯವರಿಗೆ ವರ್ಗಾವಣೆ ಮಾಡುವಾಗ ನಡೆಯುವಂತ ವಿಧಿವಿಧಾನಗಳು, ಅಂತ ಸಂದರ್ಭದಲ್ಲಿ ಕೆಲವೊಂದು ತಪ್ಪುಗಳು ಅಧಿಕಾರಿಗಳಿಂದಾಗಿದೆ. ಈ ವಿಚಾರಕ್ಕೂ ಅಥವಾ ಭೂಮಿಯನ್ನ ಕೊಂಡುಕೊಳ್ಳುವವರಲ್ಲಿ, ತೆಗೆದುಕೊಳ್ಳುವವರಲ್ಲಿ ಅಥವಾ ಸಿಎಂ ಸಿದ್ದರಾಮಯ್ಯ ಅವರ ಕುಟುಂಬಸ್ಥರಲ್ಲಿ ಯಾವುದೇ ತಪ್ಪುಗಳಿಲ್ಲ. ಆದ್ರೆ ತಪ್ಪಿರೋದು ಅಲ್ಲಿ ಕೆಲಸ ಮಾಡ್ತಾ ಇದ್ದಂತ ಅಧಿಕಾರಿಗಳು, ಅವರು ಕಾರ್ಯವನ್ನ ಸರಿಯಾಗಿ ಮಾಡಬೇಕಾಗಿತ್ತು, ಅವರ ಕರ್ತವ್ಯ ಲೋಪವಾಗಿರೋದು ಅಂತ ವರದಿಯನ್ನ ಬಿಡುಗಡೆ ಮಾಡಿರೋದು. ಅಧಿಕಾರಿಗಳ ಬಗ್ಗೆ ಲೋಕಾಯುಕ್ತ ವರದಿ ಉಲ್ಲೇಖ ಆಗಿರೋದು.